ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ನಾವು ಹಳ್ಳಿಗೆ ಹೋದ್ವಿ. ಊರಲ್ಲಿ ತೋಟದ ಮನೇಲಿ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಮಾಡಲಿಲ್ಲ ಅಡುಗೆ, ಮೀನು ಹುಳಿ ಮಾಡ್ತೀನಿ ಅಂತ ನನ್ನ ತಮ್ಮ ಹೇಳ್ದ. ಹಾಗಾಗಿ ಅವನಿಗೆ ಎಲ್ಲ ನಾವು ಅರೇಂಜ್ ಮಾಡಿಕೊಟ್ವಿ. ಮೀನು ಹುಳಿಗೆ ಬೇಕಾಗಿರೋ ಮಸಾಲೆಗೆ ನೋಡಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಮೊದಲೇ ರುಬ್ಬಿಟ್ಕೊಂಡಿದ್ದೀವಿ. ಮಸಾಲೆ ಅನ್ನೋದು ಅದಕ್ಕೊಂದು ಒಗ್ಗರಣೆ ಕೊಟ್ಟು ಮಸಾಲೆ ಸೇರಿಸಿ ಅದಕ್ಕೆ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಕುದಿಸಿ. ಗಂಡು ಮಕ್ಕಳಂತೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅನ್ನೋದಕ್ಕೆ ನನ್ನ ತಮ್ಮನೇ ಇವತ್ತು ತುಂಬ ಟೇಸ್ಟಿಯಾಗಿ ಮೀನು ಸಾಂಬಾರು ಅನ್ನೋದು ಮಾಡಿಕೊಟ್ರ. ನೋಡಿ, ಅದಕ್ಕೆ ಕೊನೆಯದಾಗಿ ಹುಳಿ ಸೇರಿಸಿ ಸಾರು ಸ್ವಲ್ಪ ಕುದ್ದಾದಮೇಲೆ ಅದಕ್ಕೆ ಮೀನು ಅನ್ನೋದು ಈ ರೀತಿ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದ್ರೆ ಮೀನು ಸಾಂಬಾರು ಅನ್ನೋದು ಬೇಗ ರೆಡಿ ಆಗಿಬಿಡುತ್ತೆ. ಈ ಥರ ನ್ಯಾಚುರಲ್ ಆಗಿ ತೋಟದ ಮನೆಯಲ್ಲಿ ಒಲೆ ಇಟ್ಟು ಅಡುಗೆ ಮಾಡಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಅವನಿಗೂ ಖುಷಿ ಆಯಿತು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲ್ಲಾಗಿ ಕೊತ್ತಂಬರಿ ಆ್ಯಡ್ ಮಾಡಿ ಮೀನು ಸಾಂಬಾರು ಅನ್ನೋದು, ಮೀನು ಹುಳಿ ರೆಡಿ ಆಯಿತು.